ಬಾರಿ ಒಂದು ದೊಡ್ಡ ಟ್ಯಾಲೆಂಟ್ ಶೋ ನಡೀತಾ ಇತ್ತು. ಇದರ ಪ್ರಸಾರ ಟಿವಿ ಶೋನಲ್ಲಿ ಹೇಳಲಾಗಿತ್ತು. ಆದ್ದರಿಂದ ಈ ಶೋನಲ್ಲಿ ಕಲೆಯ ಪ್ರದರ್ಶನ ಮಾಡಲು ವಿಭಿನ್ನ ಕಲಾವಿದರು ಸೇರಿದ್ದರು. ಹಾಗೆ ವೀಕ್ಷಕರು ಕೂಡ ಶೋನ ನೋಡಲು ಕಾತುರದಿಂದಿದ್ದರು. ಹಾಗೆ ಒಂದ್ ಮಾತಿದೆಯಲ್ಲ, ನಾವ್ ಏನ್ ಯೋಚಿಸ್ತೀವೋ ಹಾಗೇನು ನಡೆಯೋಲ್ಲ ಅಂತ. ಈ ಶೋನಲ್ಲಿದ್ದವ್ರಿಗೆ ಯಾರಿಗೂ ಏನೂ ಗೊತ್ತಿರ್ಲಿಲ್ಲ ಇವತ್ತು ಅವ್ರ ಜೊತೆಯಲ್ಲಿ ಏನು ನಡೆಯುತ್ತೆ ಅನ್ನೋದು. ತುಂಬಾ ಹೊತ್ತು ಕಾದ ನಂತರ ಕೊನೆಗೂ ವೀಕ್ಷಕರು ಹಾಗೂ ಕಲಾವಿದರು ಥಿಯೇಟರ್ ಅಲ್ಲಿ ಹೋಗಿ ಕೂತ್ಕೊಂಡ್ರು. ಥಿಯೇಟರ್ ಅಲ್ಲಿ ಆಗ್ತಿದ್ದ ಶಬ್ದದಿಂದ ವೀಕ್ಷಕರಿಗೆ ಏನು ನಡಿಬಹುದು ಅನ್ನೋದು ತಿಳಿದ್ ಬರ್ತಾ ಇತ್ತು. ಆಗ ಎಲ್ರಿಗೂ ನಮಸ್ಕಾರ. ನಮ್ಮ ಈ ಅದ್ಭುತವಾದ ಶೋಗೆ ನಿಮ್ಗೆಲ್ರಿಗೂ ಸುಸ್ವಾಗತ. ಧನ್ಯವಾದ. ನಿಮ್ಮ ಚಪ್ಪಾಳೆಯಿಂದ ಗೊತ್ತಾಗ್ತಾ ಇದೆ ನೀವೆಲ್ಲ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ. ಆದ್ರೆ ಈಗ ನಾನು ಯಾವ ವ್ಯಕ್ತಿನ ವೇದಿಕೆ ಮೇಲೆ ಕರಿತೀನಿ ಅಂದ್ರೆ ಅವ್ರನ್ನ ನೋಡಿ ನಿಮ್ಮ ಎಕ್ಸೈಟ್ಮೆಂಟ್ ಡಬಲ್ ಆಗುತ್ತೆ. ಸೊ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತಿಸಿ ನಮ್ಮೆಲ್ಲರ ಜಡ್ಜ್ ಮತ್ತೆ ಸೋಷಿಯಲ್ ಮೀಡಿಯಾ ಸೆನ್ಸೇಷನ್ ನೇಹಾ ಅವ್ರನ್ನ. ಅಷ್ಟೊತ್ತಿಗಾಗ್ಲೇ ಥಿಯೇಟರ್ಗೆ ನೇಹಾ ಎಂಟ್ರಿ ಕೊಟ್ಟಾಗ ಎಲ್ಲ ಯಂಗ್ಸ್ಟರ್ಸ್ ನೇಹಾನ ನೋಡಿ ಹುಚ್ಚರಾದ್ರು. ಅವಳ ಸೌಂದರ್ಯ ಮತ್ತೆ ಅವಳ ಮಾತು ಜನರನ್ನ ಸೆಳೀತಿತ್ತು. ಹಾಗಾಗಿ ಅವಳ ಚಿಕ್ಕ ವಯಸ್ಸಿನಲ್ಲೇ ಅವಳನ್ನು ಇಷ್ಟಪಡೋರು ತುಂಬಾ ಜನ ಇದ್ರು. ಥಿಯೇಟರ್ ತುಂಬಾ ನೇಹಾ ಹೆಸರೇ ಕೇಳಿಸ್ತಿತ್ತು. ಆದ್ರೆ ಆ ಕೂಗಾಟದ ಮಧ್ಯದಲ್ಲೇ ಇನ್ನೂ ಒಂದು ಕೂಗಾಟ ಇತ್ತು. ಅದು ನೇಹಾಳ ಗಮನ ಸೆಳೀತು. ಅಷ್ಟು ಜನಗಳ ಮಧ್ಯದಲ್ಲೇ ಒಬ್ಬ ಇದ್ದ, ವಿಚಿತ್ರವಾಗಿದ್ದ. ನೇಹಾ ಅವನನ್ನು ನೋಡುತ್ತಿದ್ದ ಹಾಗೆ ಅವಳು ಶಾಂತಳಾದ್ಲು. ಅವಳು ನಗುತ್ತಾ ಅವನನ್ನು ನೋಡಿದಳು. ಆ ವ್ಯಕ್ತಿಯು ಜೋಕರ್ ಬಟ್ಟೆಯನ್ನು ಧರಿಸಿದ್ದ ಮತ್ತು ಅವನ ನಗು ಕೂಡ ತುಂಬಾ ಭಯಾನಕವಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ವಾತಾವರಣ ಮೊದಲಿನ ತರನೇ ಇತ್ತು ಮತ್ತು ಶೋ ಶುರುವಾಯಿತು. ಒಬ್ಬರ ನಂತರ ಒಬ್ಬರು ಟ್ಯಾಲೆಂಟೆಡ್ ಕಲಾವಿದರು ತಮ್ಮ ಕಲೆಯನ್ನು ಪ್ರದರ್ಶಿಸಿದರು. ನೇಹಾ ಮತ್ತು ವೀಕ್ಷಕರು ಅವರ ಕಲೆಯನ್ನು ವೀಕ್ಷಿಸಿದರು. ಥಿಯೇಟರ್ ಖುಷಿಯ ವಾತಾವರಣದಲ್ಲಿತ್ತು. ಈಗ ಕೊನೆಯ ಪರ್ಫಾರ್ಮೆನ್ಸ್ನ ಸಮಯ ಆಗಿತ್ತು. ಅದು ರಾಹುಲ್ನ ಪರ್ಫಾರ್ಮೆನ್ಸ್. ರಾಹುಲ್ ತನ್ನ ವಸ್ತುಗಳ ಜೊತೆಗೆ ಸ್ಟೇಜ್ ಮೇಲೆ ಬಂದ. ಮತ್ತೆ ಅವನು ಹೇಳ್ದ, ಹಲೋ, ನನ್ನ ಹೆಸರು ರಾಹುಲ್. ಹೆಸರು ಕೇಳಿರ್ಬೇಕಲ್ವಾ? ಅವನ ಹೆಸರು ಹೇಳಿದ ನಂತರ ನೇಹಾಳನ್ನ ದಿಟ್ಟಿಸಿ ನೋಡ್ದ. ಅವನ ಮುಂದೆ ಕೂತಿದ್ದ ವೀಕ್ಷಕರು ಚಪ್ಪಾಳೆಗಳಿಂದ ಸ್ವಾಗತಿಸಿದ್ರು. ಆದ್ರೆ ಅವನ್ ಮಾತ್ರ ನೇಹಾಳನ್ನ ನೋಡ್ತಾ ಇದ್ದ. ರಾಹುಲ್, ಇವತ್ ನೀನೇನ್ ಪರ್ಫಾರ್ಮೆನ್ಸ್ ಮಾಡ್ತೀಯ? ನೇಹಾಳ ಪ್ರಶ್ನೆಗೆ ರಾಹುಲ್ ಏನು ಉತ್ತರಿಸ್ಲಿಲ್ಲ. ನೇಹಾ ಮತ್ತೆ ಅವನನ್ನ ಕೇಳಿದ್ಲು, ಹಲೋ ರಾಹುಲ್, ನೀನ್ ಇವತ್ ಏನ್ ಪರ್ಫಾರ್ಮ್ ಮಾಡ್ತಿದ್ಯಾ? ನಿನ್ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನಾವೆಲ್ಲ ಕಾಯ್ತಿದೀವಿ. ಆದ್ರೆ ಮತ್ತೆ ಯಾವ ಉತ್ತರನೂ ಸಿಗ್ಲಿಲ್ಲ. ಆಗ ವೀಕ್ಷಕರ ಮಧ್ಯ ಕೂತಿದ್ದ ಒಂದು ಹುಡುಗಿ ಹೇಳ್ತಾಳೆ, ಹಲೋ, ನೀನ್ ನೋಡಿದಾಗಿದ್ರೆ ಪರ್ಫಾರ್ಮೆನ್ಸ್ ಶುರು ಮಾಡು. ಆ ಹುಡುಗಿ ಮಾತನ್ನ ಕೇಳಿ ರಾಹುಲ್ಗೆ ಕೋಪ ಬಂತು. ಅವಳು ಹೀಗ್ ಮಧ್ಯದಲ್ಲಿ ಮಾತಾಡೋದು ರಾಹುಲ್ಗೆ ಇಷ್ಟ ಆಗ್ಲಿಲ್ಲ. ರಾಹುಲ್ ಕೋಪದಿಂದ ಪರ್ಫಾರ್ಮೆನ್ಸ್ ಶುರು ಮಾಡ್ದ. ರಾಹುಲ್ ಅವನ ಬ್ಯಾಗಿಂದ ಒಂದು ಕೊಳಲನ್ನ ಎತ್ತಿ ಅದನ್ನ ನುಡ್ಸೋಕ್ ಶುರು ಮಾಡ್ದ. ಅವನು ಕೊಳಲನ್ನ ನುಡ್ಸೋದಕ್ ಶುರು ಮಾಡಿದ ತಕ್ಷಣ ಎಲ್ಲ ವೀಕ್ಷಕರು ಮತ್ತೆ ನೇಹಾ ಮಂತ್ರಮುಗ್ಧರಾದ್ರು. ಮತ್ತೆ ಆಗ ನೇಹಾ ಏನು ಏನಾಯ್ತು? ಏನೂ ಇಲ್ಲ, ನನ್ನ ಪರ್ಫಾರ್ಮೆನ್ಸ್ ಮುಗ್ದೋಯ್ತು. ಏನು ನಿಜವಾಗ್ಲಾ? ಸಾರಿ, ನಾನು ಮುಳುಗೋಗಿದ್ದೆ. ಪರವಾಗಿಲ್ಲ, ಅದು ನಿನ್ನೆ ರಾತ್ರಿ ಈವೆಂಟ್ ಇಂದ ಲೇಟ್ ಆಗಿ ಮನೆಗೆ ಬಂದಾಗ ಮತ್ತದಲ್ದೆ ಬೆಳಿಗ್ಗೆ ಇನ್ನೊಂದು ಸೋಷಿಯಲ್ ಇವೆಂಟ್ ನ ಅಟೆಂಡ್ ಮಾಡಿ ಇಲ್ಲಿಗೆ ಬಂದಿದ್ದು ಸ್ವಲ್ಪ ಕಷ್ಟ ಆಗಿರ್ಬೇಕಲ್ವಾ? ಹಾಗೇನೆ. ಒಂದ್ ನಿಮಿಷ, ನಿನ್ಗೆ ಗೊತ್ತಾಯ್ತು ನೆನ್ನೆ ರಾತ್ರಿ ಮತ್ತೆ ಇವತ್ತು ಇವೆಂಟ್ ಅಟೆಂಡ್ ಮಾಡ್ದೆ ಅಂತ? ಸೋಷಿಯಲ್ ಮೀಡಿಯಲ್ಲಿ ನೀವು ಪೋಸ್ಟ್ ಮಾಡಿದ್ರಲ್ಲ, ಅದ್ ನೋಡ್ದೆ ನಾನು. ಓ, ಓಕೆ. ಸರಿ, ನಾವೀಗ ಮುಂದೆ ಹೋಗೋಣ. ಇನ್ನೂ ಇದ್ಯಾ? ಹಾ, ಇನ್ನೂ ತುಂಬಾ ಬಾಕಿ ಇದೆ. ರಾಹುಲ್ನ ಮಾತ್ ಕೇಳಿ ನೇಹಾಗೆ ಭಯ ಆಯ್ತು. ಮತ್ತೆ ಶೋ ನಡೀತಾನೆ ಇತ್ತು. ಅವನು ಮತ್ತೊಂದು ಹಾಡಿನ ರಾಗ ನುಡಿಸೋಕ್ ಶುರು ಮಾಡ್ದ. ಆ ರಾಗ ಶುರು ಆಗ್ತಿದ್ದ ಹಾಗೆ ಥಿಯೇಟರ್ನ ಲೈಟ್ಗಳೆಲ್ಲ ಆಫ್ ಆದ್ವು. ಮತ್ತೆ ನಿಶ್ಶಬ್ದವಾಯ್ತು. ಆ ನಿಶ್ಶಬ್ದದ ಜೊತೆಯಲ್ಲೇ ನೇಹಾ ಚಿಂತೆಗ್ ಬಿದ್ಲು. ಇಷ್ಟಕ್ಕೂ ಆ ರಾಗನ ನೇಹಾ ಬೇರೆ ಎಲ್ಲೋ ಕೇಳಿದ್ಲು. ರಾಹುಲ್ ಆ ರಾಗನ ಸ್ವಲ್ಪನೂ ನಿಲ್ಲಿಸದೆ ನುಡಿಸ್ತಾ ಇದ್ದ. ಮತ್ತೆ ನೇಹಾಳ ಸ್ಥಿತಿ ಇನ್ನೂ ಕೆಟ್ಟದಾಗೋಯ್ತು.
ಅವಳು ಬೆವರೋಕ್ ಶುರು ಮಾಡಿದ್ಲು. ಅವಳಿಗೆ ವಿಚಿತ್ರ ಅನಿಸ್ತಿತ್ತು. ನಿಲ್ಸು ನಿಲ್ಸು, ಸ್ಟಾಪ್ ಪ್ಲೀಸ್. ಏನಾಯ್ತು ನೇಹಾ? ನಿನ್ಗೇನೋ ಆಗಿಲ್ಲ ತಾನೆ? ಇಲ್ಲ, ನಾನ್ ಚೆನ್ನಾಗಿದ್ದೀನಿ. ನೀನು ಬೇರೆ ರಾಗನ ನುಡ್ಸೋಕ್ಕಾಗತ್ತಾ? ನನಗೆ ಈ ರಾಗ ಇಷ್ಟ ಇಲ್ಲ. ಯಾಕೆ? ಏನಾಯ್ತು? ಇದ್ರಲ್ಲಿ ಏನ್ ಸಮಸ್ಯೆ ಇದೆ? ಏನೂ ಸಮಸ್ಯೆ ಇಲ್ಲ, ನನ್ಗಿಷ್ಟ ಇಲ್ಲ. ನೀನ್ ಬೇರೆ ರಾಗ ನುಡ್ಸು. ಆದ್ರೆ ನಾನಿದ್ನ ನಿಮ್ಗೋಸ್ಕರ. ನೋಡು, ನಾನ್ ಹೇಳಿದ್ನಲ್ಲ ಬೇರೆ ರಾಗ ನುಡ್ಸು ಅಂತ. ನೇಹಾ ಈಗ ಮಾತಾಡಿದ್ದು ರಾಹುಲ್ಗೆ ಇಷ್ಟ ಆಗ್ಲಿಲ್ಲ. ಅವನು ನೇಹಾಳ ಮಾತನ್ನ ಕೇಳ್ದೆ ಅದೇ ರಾಗನ ನುಡ್ಸೋಕ್ ಶುರು ಮಾಡ್ದ. ಇದ್ರಿಂದ ನೇಹಾಗೆ ಸಿಟ್ಟು ಇನ್ನೂ ಜಾಸ್ತಿ ಆಯ್ತು. ಹಲೋ, ನಾನ್ ಹೇಳ್ದೆ ಬೇರೆ ರಾಗ ನುಡ್ಸು ಅಂತ. ಆದ್ರೆ ರಾಹುಲ್ ಒಂದು ಮಾತು ಕೇಳಲಿಲ್ಲ. ಇದೆಲ್ಲ ಏನ್ ನಡೀತಿದೆ ಪ್ರತೀಕ್? ಪ್ರತೀಕ್! ನೇಹಾ ಹೋಸ್ಟ್ ಅನ್ನ ಜೋರಾಗಿ ಕರೀತಾಳೆ. ಆದ್ರೆ ವಿಚಿತ್ರ ಏನಂದ್ರೆ ಹೋಸ್ಟ್ ಅವಳ ಮಾತನ್ನ ಕೇಳಿ ಕೂಡ ಸುಮ್ನೆ ಸ್ಟೇಜ್ ಮೇಲೆ ನಿಂತಿದ್ದ. ಅದಾದ್ಮೇಲೆ ನೇಹಾ ವೀಕ್ಷಕರ ಜೊತೆ ಮಾತಾಡೋಕ್ ಪ್ರಯತ್ನ ಪಟ್ಲು. ಆದ್ರೆ ವೀಕ್ಷಕರು ಕೂಡ ಸುಮ್ನೆ ಕೂತಿದ್ರು. ಅವರಲ್ಲಿ ಯಾರೂ ಕೂಡ ನೇಹಾಗೆ ಉತ್ತರ ಕೊಡ್ಲಿಲ್ಲ. ಅವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅವ್ರು ಏನು ಹೇಳಲ್ಲ. ಯಾಕೆ? ಬಿಡು ಅವ್ರ ಮಾತು. ನೀನು ಇದನ್ನ ಕೇಳು. ನೋಡು, ನಂಗೆ ಇದನ್ ಕೇಳಕ್ ಇಷ್ಟ ಇಲ್ಲ. ಇದೆಲ್ಲ ಏನ್ ನಡೀತಾ ಇದೆ? ಯಾರು ಏನು ಮಾತಾಡ್ತಿಲ್ಲ. ಯಾಕೆ? ಯಾಕೆ? ಇದಕ್ಕಿದ್ದ ಹಾಗೆ ಲೈಟ್ ಎಲ್ಲ ಆನ್ ಆಯ್ತು. ಮತ್ತೆ ಎದುರುಗಡೆ ನೇಹಾ ನೋಡ್ತಾಳೆ. ಎಲ್ಲಾ ವೀಕ್ಷಕರು ಸತ್ತು ಹೋಗಿದ್ರು. ಎಲ್ಲರ ಕತ್ತು ಮತ್ತೆ ಕಿವಿಯಲ್ಲಿ ರಕ್ತ ಬರ್ತಿತ್ತು. ಇದನ್ನ ನೋಡಿದ ನೇಹಾಗೆ ಆಶ್ಚರ್ಯ ಆಯ್ತು. ಅವಳು ಕಣ್ಣು ಮಿಟುಕಿಸದೆ ನೋಡ್ತಾ ಇದ್ಲು. ಆಗ ಸ್ಟೇಜ್ ಅಲ್ಲಿ ಪ್ರತೀಕನ ತಲೆ ರೋಲ್ ಆಗಿ ನೇಹಾಳ ಕಾಲಿನ ಬಳಿ ಬಿತ್ತು. ಇದನ್ನ ನೋಡಿದ ನೇಹಾ ಜೋರಾಗಿ ಕಿರ್ಚಿದ್ಲು. ಅಯ್ಯೋ, ನೀನ್ ಯಾಕೆ ಭಯ ಪಡ್ತಾ ಇದೀಯಾ? ಇದ್ರಲ್ಲಿ ಭಯ ಪಡೋದೇನಿದೆ? ಇವರೆಲ್ಲ ಕೇವಲ ಸತ್ತೋಗಿದ್ದಾರೆ, ಬೇರೆ ಏನೂ ಇಲ್ಲ. ರಾಹುಲನ ಈ ಮಾತನ್ನ ಕೇಳಿ ನೇಹಾ ಆಶ್ಚರ್ಯಪಟ್ಲು. ನೀನು ಇದೇನ್ ಹೇಳ್ತಿದ್ಯಾ? ಹಾ, ಇವರೆಲ್ಲ ಸತ್ತೋಗಿದ್ದಾರೆ ಅಷ್ಟೇ. ಅದ್ರಲ್ಲಿ ಹೆದರ್ಕೊಳ್ಳೋದೇನಿದೆ? ನನಗೆ ಭಯ ಆಗ್ತಿದ್ಯಾ? ನೋಡು, ನೀನ್ ಹುಚ್ಚ, ನಿಜವಾಗ್ಲೂ ಹುಚ್ಚ. ಕಾಪಾಡಿ, ಕಾಪಾಡಿ. ನೇಹಾ ಓಡುತ್ತಾ ಥಿಯೇಟರ್ನ ಎಲ್ಲಾ ಬಾಗಿಲನ್ನು ತೆಗೆಯೋ ಪ್ರಯತ್ನ ಪಟ್ಲು. ಆದ್ರೆ ಅವಳಿಗೇನು ಗೊತ್ತಿರ್ಲಿಲ್ಲ. ಒಳಗಡೆ ಏನ್ ನಡೀತಾ ಇತ್ತೋ ಅದ್ರ ಬಗ್ಗೆ ಹೊರಗಡೆ ಯಾರಿಗೂ ಏನೂ ಗೊತ್ತಾಗ್ತಿರ್ಲಿಲ್ಲ ಅಂತ. ರಾಹುಲ್ ಪೂರ್ತಿ ಥಿಯೇಟರ್ ಅನ್ನ ತನ್ನ ಕೊಳಲ ರಾಗದಿಂದ ತನ್ನ ವಶಕ್ಕೆ ಪಡ್ಕೊಂಡಿದ್ದ. ಪಾಪ ನೇಹಾ, ಅವಳಿಗೆ ಗೊತ್ತೇ ಆಗ್ಲಿಲ್ಲ ಅವಳು ಯಾವಾಗ ರಾಹುಲ್ನ ಬಲೆಯಲ್ಲಿ ಪೂರ್ತಿಯಾಗಿ ಸಿಕ್ಕಾಕೊಂಡ್ಲು ಅಂತ. ಈಗ ನಾನೇನ್ ಮಾಡ್ಲಿ ನೇಹಾ? ಎಷ್ಟೋ ದಿನ ಆದ್ಮೇಲೆ ನಾವಿಬ್ರು ಒಟ್ಟಿಗೆ ಸೇರಿದ್ದು. ಆದ್ರೆ ಈ ಎಲ್ಲಾ ಜನ ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದ್ರು. ಅದಕ್ಕೆ ನಾನು ಅವ್ರನ್ನೆಲ್ಲ ಸಾಯಿಸ್ಬಿಟ್ಟೆ. ಯಾಕಂದ್ರೆ ನಾವು ಮಾತಾಡ್ಬೋದಾಗಿತ್ತು. ಆದ್ರೆ ನಾನು ಎಷ್ಟೇ ಪ್ರಯತ್ನ ಪಟ್ರು ನಿನ್ಗೆ ಯಾವುದು ಇಷ್ಟ ಆಗಲ್ಲ. ಮುಂಚೆನೂ ಇದೇ ಆಗ್ತಾ ಇತ್ತು, ಮತ್ತೆ ಈಗ್ಲೂ ಅಷ್ಟೇ. ಮೊದ್ಲು ಕೂಡ ಅಂದ್ರೆ? ನೋಡು, ನೀನ್ ಇದುವರೆಗೂ ನನ್ನ ಗುರ್ತೇ ಹಿಡ್ದಿಲ್ಲ. ಯಾರ್ ನೀನು? ನೆನ್ಪು ಮಾಡ್ಕೋ, ಸರಿಯಾಗಿ 2 ವರ್ಷದ ಹಿಂದೆ ಯಾರೋ ನಿನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಮೆಸೇಜ್ ಕಳ್ಸಿದ್ರು. ಏನಾದ್ರು ನೆನ್ಪಾಯ್ತಾ? ರಾಹುಲ್ನ ಮಾತನ್ನ ಕೇಳಿ ನೇಹಾಗೆ ಶಾಕ್ ಆಯ್ತು. ಮತ್ತೆ ಅವಳಿಗೆ ಎಲ್ಲ ನೆನ್ಪಾಯ್ತು. ಈ 2 ವರ್ಷಗಳ ಹಿಂದೆ ನೇಹಾಗೆ ರಾಹುಲ್ ಹೆಸರಿನ ಒಬ್ಬ ಹುಡುಗ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ರಿಕ್ವೆಸ್ಟ್ ಕಳ್ಸಿದ. ಆದ್ರೆ ಅವನು ಬೇರೆ ಫ್ಯಾನ್ಸ್ ತರ ಇರ್ಲಿಲ್ಲ. ಅವನು ನೇಹಾನ ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದ್ದ. ಮತ್ತೆ ನೇಹಾನ ಪಡ್ಕೊಳ್ಳೋದು ಅವನ್ ಜೀವನದ ಗುರಿಯಾಗಿತ್ತು. ದಿನವಿಡೀ ಅವಳ ಫೋಟೋನ ನೋಡೋದು, ಅದಕ್ ಲೈಕ್ ಕೊಡೋದು, ಕಮೆಂಟ್ ಮಾಡೋದು, ಇದೇ ಅವನ್ ಕೆಲ್ಸ ಆಗೋಗಿತ್ತು. ಆದ್ರೆ ಇದು ಇಷ್ಟಕ್ಕೆ ನಿಂತೋಗಿರ್ಲಿಲ್ಲ. ಮುಂದೆ ಹೋಗ್ತಾ ಅವನ್ ಪ್ರೀತಿ ಇನ್ನೂ ಹೆಚ್ಚಾಯ್ತು. ಅವನು ಬೆಳಿಗ್ಗೆ ರಾತ್ರಿ ನೇಹಾ ಮನೆ ಹತ್ರ ಓಡಾಡ್ತಾ ಇದ್ದ. ಅವಳಿಗೆ ಗಿಫ್ಟ್ಸ್ ಕಳ್ಸೋಕ್ ಶುರು ಮಾಡ್ದ. ಇದೇನಿದು, ಇನ್ನೊಂದ್ ಗಿಫ್ಟಾ? ಸರಿ ಆಯ್ತು. ನೇಹಾ ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇದ್ಲು. ಆದ್ರೆ ಅವಳಿಗೇನ್ ಗೊತ್ತಿತ್ತು, ರಾಹುಲ್ನ ಈ ಹುಚ್ಚು ಪ್ರೀತಿ ಮುಂದೆ ಹೋಗ್ತಾ ದೊಡ್ಡ ಸಮಸ್ಯೆ ಆಗತ್ತೆ ಅಂತ. ಸ್ವಲ್ಪ ದಿನದ ನಂತರ ರಾಹುಲ್ ನೇಹಾಗೆ ಬೇರೆ ಬೇರೆ ನಂಬರಿಂದ ಕಾಲ್ ಮಾಡಕ್ ಶುರು ಮಾಡ್ದ. ಹಾಗೆ ಅವಳ ಮೇಲೆ ಗಮನ ಇಟ್ಟಿದ್ದ. ಅವಳು ಎಲ್ಲಿ ಹೋಗ್ತಾಳೋ ಅಲ್ಲಿ ಫಾಲೋ ಮಾಡೋದು, ಇದೆಲ್ಲ ಜಾಸ್ತಿ ಆಗ್ತಾ ಇತ್ತು. ರಾಹುಲ್ನ ಈ ನಡವಳಿಕೆಯಿಂದ ನೇಹಾ ಜೀವನ ಕಷ್ಟ ಆಗ್ತಾ ಇತ್ತು. ಅವಳು ಪೊಲೀಸರ ಹತ್ರ ಕಂಪ್ಲೇಂಟ್ ಕೊಟ್ಲು. ಮತ್ತೆ ರಾಹುಲ್ಗೆ ಈ ವಿಚಾರ ತಿಳಿದ ತಕ್ಷಣ ಅವನು ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ.
ಹಾಗಾದ್ರೆ ನೀನ್ ಆ ರಾಹುಲ? ಹಾ ನೇಹಾ, ನಾನು ಅದೇ ರಾಹುಲು, ನಿನ್ನ ರಾಹುಲು. ಆದ್ರೆ ನೀನ್ ಸತ್ತೋಗಿದ್ಯಾ, ಹೀಗೇಗಾಗೋಕ್ ಸಾಧ್ಯ? ನೀನ್ ಸತ್ತೋಗಿದ್ದೆ, ನೀನ್ ವಾಪಸ್ ಬರಕ್ ಹೇಗ್ ಸಾಧ್ಯ? ಹಾ, ಸಮಯ ಕೆಡ್ದಾಗಿದ್ರೆ ಹೀಗೆ ಆಗೋದು. ನಾನು ಮತ್ತೆ ಜೀವಂತವಾಗಿ ವಾಪಸ್ ಬರೋದು ಸಾಧ್ಯ ಇಲ್ಲ. ಆದ್ರೆ ನೀನ್ ನನ್ ಜೊತೆ ಬರ್ಬೋದು ತಾನೇ? ಅಂದ್ರೆ ರಾಹುಲ್ ಕೊಳಲಿನಿಂದ ಜೋರಾಗಿ ರಾಗ ನುಡ್ಸೋಕ್ ಶುರು ಮಾಡ್ದ. ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ ಪ್ಲೀಸ್. ಆದ್ರೆ ನೇಹಾ ಕೂಗಾಟದಿಂದ ಏನೂ ಪ್ರಯೋಜನ ಆಗ್ಲಿಲ್ಲ. ನಿಧಾನವಾಗಿ ರಾಹುಲ್ ಅವಳ ಕಡೆ ಬರೋಕ್ ಶುರು ಮಾಡ್ದ. ನೇಹಾ ಹೆದರ್ಕೊಂಡು ಅವನ ಕಡೆ ಕೈ ಜೋಡಿಸಿ ನಿಂತ್ಲು. ನನ್ನನ್ನು ಬಿಟ್ಬಿಡು ರಾಹುಲ್, ಪ್ಲೀಸ್ ನನ್ನನ್ನು ಬಿಟ್ಬಿಡು. ಅದ್ ಹೇಗ್ ಬಿಟ್ಬಿಡ್ಲಿ? ನೀನ್ ನನ್ನ ಬಗ್ಗೆ ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟೆ, ಆಗ ನಾನು ಹೆದರ್ಕೊಂಡು ಜೀವ ಕಳ್ಕೊಂಡೆ. ಯಾಕೆ ಹೇಳು? ಯಾಕಂದ್ರೆ ಅವ್ರು ನನ್ನ ಒಳಗಾಕ್ಬಿಟ್ಟು ನಿನ್ನ ಶಾಶ್ವತವಾಗಿ ನನ್ನಿಂದ ದೂರ ಮಾಡ್ಬಿಟ್ರೆ. ಆದ್ರೆ ಈಗ ನೋಡು, ನಾನು ಅಮರನಾಗಿದ್ದೀನಿ. ಈಗ ಯಾರು ನನ್ನ ದೂರ ಮಾಡಕ್ಕಾಗಲ್ಲ. ಈಗ ನೀನು ಹಾಗೆ ಸತ್ತೋಗ್ತೀಯಾ, ನಾನು ಹೇಗ್ ಸತ್ನೋ, ಮತ್ ಅದಾದ್ಮೇಲೆ ನಾವಿಬ್ರು ಒಂದಾಗ್ತೀವಿ. ಅವನು ನೇಹಾ ಕುತ್ತಿಗೆ ಹಿಡಿದು ಅವಳನ್ನ ಮೇಲಕ್ಕೆ ಎತ್ತಿದ. ನೇಹಾಳ ಉಸಿರು ಕಟ್ಟುತ್ತಾ ಹೋಯ್ತು. ಆದ್ರೆ ರಾಹುಲ್ಗೆ ನೇಹಾಳ ಮೇಲೆ ಸ್ವಲ್ಪನೂ ಕರುಣೆ ಬರ್ಲಿಲ್ಲ. ಅವನು ಮತ್ತೆ ಅವಳ ಕುತ್ತಿಗೆನ ಜೋರಾಗಿ ಹಿಸ್ಕಿದ. ಇದರಿಂದ ಅವಳ ಕತ್ತು ದೇಹದಿಂದ ಬೇರೆ ಆಯ್ತು. ನೇಹಾ ಸತ್ತು ಹೋಗಿದ್ಲು. ಮತ್ತೆ ರಾಹುಲಿನ ಆತ್ಮ ಅಲ್ಲಿಂದ ಹಾವಿಯಾಗಿ ಮಾಯ ಆಯ್ತು. ಮಾರನೇ ದಿನ ಥಿಯೇಟರ್ನಲ್ಲಿ ನಡೆದ ಘಟನೆ ಎಲ್ಲರ ಮುಂದೆ ಬಂತು. ಪೊಲೀಸರಿಗೆ ನೇಹಾ ಮತ್ತೆ ವೀಕ್ಷಕರ ಶವ ಸಿಕ್ಕಿತು. ಆದ್ರೆ ಈ ವಿಚಿತ್ರವಾದ ಕೊಲೆಯ ಹಿಂದೆ ಯಾರ ಕೈವಾಡ ಇತ್ತು ಅಂತ ಯಾರಿಗೂ ಗೊತ್ತಿರ್ಲಿಲ್ಲ. ದಿನಗಳು ತಿಂಗಳುಗಳು ಕಳೆದ್ರೂ ಕೊಲೆಗಾರನ ಬಗ್ಗೆ ಪತ್ತೆ ಆಗ್ಲಿಲ್ಲ.